ನಮಸ್ಕಾರ. ನಮ್ದು ನಾನು ಕಬ್ಬೂರವನೇ. ನಾನು ಹುಟ್ಟು ಒಂಥರ ಭಾರಿ ಇದದೆ ನಂದಕ್ಕೆ. ನಮ್ಮ ತಾಯಿಯವರು ನನಗೆ 7ನೇ ತಿಂಗಳೊಳಗೆ ಹೊಟ್ಟಲಿದ್ದಾಗ ಅವ್ರಿಗೆ ಫಿಟ್ಸ್ ಬಂತ್ರಿ. ಫಿಟ್ಸ್ ಬಂತು. ಅವ್ರು KHI ಕರ್ಕೊಂಡು ಹೋದ್ರಿ. KHI ಕರ್ಕೊಂಡು ಹೋಗಿ ಹೊತ್ನಾಗ ಅವ್ರ ವೈದ್ಯ ಡಾಕ್ಟರ್ ಏನ್ ಹೇಳಿದ್ರು, ಬೇಕಾದ್ರೆ ಮಗು ಉಳಿತೈತಿ, ಬೇಕಾದ್ರೆ ತಾಯಿ ಉಳಿತಾಳು, ನೀವು ಯಾವ್ದು ಹೇಳ್ತೀರಿ ಅದನ್ನ ಮಾಡ್ತೀನಿ ಅಂತ ಹೇಳಿದ್ರು. ಅವಾಗ ಎಲ್ಲಾರು ಕೂಡ ಡಿಸಿಷನ್ ಮಾಡಿ ತಾಯಿ ಉಳಿಲ್ರಿ ಅಂತ ಹೇಳಿದ್ರು. ಆಮೇಲೆ ನಾನು ಹುಟ್ಟಿದ ಬಳಕ ಅದು ಸಿಜರಿನ್. ಆ ಟೈಮ್ದಾಗ 53 ಸಿಜರಿನ್ ಆಗಿತ್ತು. ಅದು ಕೂಸಿನ ಹೊರಗೆ ತೆಗೆದ ಬಳಕ ಡೆತ್ ಆಗೈತ್ರಿ ಅಂತ ಹೇಳಿ ಒಂದು ನೀರಿನ ಪಾಟ್ನಾಗ ಒಗದಿದ್ರಿ. KHI ಗಟ್ಟ ಬರುವಾಗ ಆಮೇಲೆ ನೀರಿನ ಟಬ್ನಾಗ ಒಗದ್ರು. ಆಮೇಲೆ ನಮ್ಮ ಮಮ್ಮಿಗೆ ಸಿಜರಿನ್ ಹೊಲಿಗಿದ್ ಹಾಕೋದದು ಅದ್ರಾಗ ಅವ್ರ ಪ್ರೊಸೀಜರ್ದಾಗ ಅವ್ರು ತೊಡಗಿದ್ರು. ಆಮೇಲೆ ನಮ್ಮ ಅಪ್ಪಾರ ಅವ್ವಾರಾಗ ಏನಾಗೈತ್ರಿ, ಆ ಸಾಯವತ್ತ ಕೂಸ ಸ್ವಲ್ಪ ನೋಡ್ತೇನೆ ಅಂತ ಹೇಳಿಸಿಂದ ಅದಕ್ಕೆ ಸಿಸ್ಟರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡ ಆ ನೀರ್ನ್ಯಾಗ ಟಬ್ನ್ಯಾಗ ನೋಡಕಂತ ಹೋದಾಗ ಸ್ವಲ್ಪ ಮೂವ್ಮೆಂಟ್ ಆಕಿತ್ತಂತಾರ ಕೂಸು. ಅದು ಸತ್ಯದ ಕೂಸ್ ಅಂತ ಅವ್ರ ಏನ್ ಮಾಡಿದ್ರಲ್ಲ ನೀರಿನ ಟಬ್ನ್ಯಾಗ ಅದು ಸ್ವಲ್ಪ ಮೂವ್ಮೆಂಟ್ ಆಕಿತ್ತು. ಅದು ಮೂವ್ಮೆಂಟ್ ಆಗ ಆಮೇಲೆ ಆಗದೆ ಕರೆದಿಲ್ರಿ, ನಾವು ಕೂಸು ಅಳಗಾಡ್ತದ ನೋಡ್ರಿ ಅಂತ ಮತ್ತೆ ಆಗಿಂದಾಗ ಡಾಕ್ಟರ್ನ ಕರೆಸಿ ಇದನ್ನ ಮಾಡಿ ಅದನ್ನ ಒಂದು 7ನೇ ತಿಂಗಳು ಅಂದ್ರೆ ಭಾಳ ಸಣ್ಣ ಕೂಸು ಇದ್ದಿತ್ತಂತದು. ಅದು ಅವಾಗ ಒಂದು ಅವಾಗೆಲ್ಲ ಇವು ಇದ್ದಿದ್ದಿಲ್ರಿ, ಗ್ಲಾಸ್ ಇದ್ದದು ಇದ್ದಿದ್ದಿಲ್ಲಲ್ಲ. ಒಂದು ಕಾಟನ್ದಾಗ ಸುತ್ತಿ ಇಟ್ಟು ಅದ 3 ತಿಂಗಳು ಅವ್ರು ಇದನ್ನ ಮಾಡಿದಾರ ಅಲ್ಲಿ KHIದಾಗನ. ಮಗುನ್ 3 ತಿಂಗಳ ತನಕ ಇಟ್ಕೊಂಡು ಇದನ್ನ ಮಾಡ್ಕೊಂಡು ಅದೇನೋ ಒಂದು ದೈವದಿಂದ ಉಳ್ದಿದ್. ನಾನು ಪ್ರಾಥಮಿಕ ಶಿಕ್ಷಣ ಎಲ್ಲ ಇಲ್ಲೇ ಪ್ರೈಮರಿ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ನೊಳಗೆ ಕಬ್ಬೂರೊಳಗೆ ಆಗಿದೆ. ಆಮೇಲೆ 7th ಮಟ್ಟ ಇಲ್ಲ ಐತ್ರಿ. 8th ನಾನು ಇಲ್ಲಿ ಹೈಸ್ಕೂಲ್ ಇದ್ದಿದ್ದಿಲ್ರಿ ಅವಾಗ. ಅದಕ್ಕೆ ನಾನು ನಮ್ಮ ರಿಲೇಷನ್ ಮನೆಯೊಳಗೆ ನಿಂತು ಮಾಲಿಂಪುರ್ SCP ಹೈಸ್ಕೂಲ್ ಮಾಲಿಂಪುರ್ ಒಳಗೆ ನಾನು 8th ಮಾಡ್ಕೊಂಡೆ. ನಾನು 9th ಬರೋದಕ್ಕನ್ನ ನಮ್ಮ ಅಪ್ಪಾರು ಮತ್ತೆ ಸ್ವಲ್ಪ ಜನ ಕೂಡಿ ಇಲ್ಲಿ ಹೈಸ್ಕೂಲ್ ಸ್ಟಾರ್ಟ್ ಮಾಡಿದ್ರು. 8th 9th ಒಂದೇ ಟೈಮ್ ಶುರು ಮಾಡಿದ್ರು. ಅದಕ್ಕೆ ಎಲ್ಲರೂ ನಮ್ಮ ಅಪ್ಪಾರಿಗೆ ಇದು ಮಾಡ್ಯಾರಂತೆ, ನಿಮ್ಮ ಮಗನ ಹೊರಗದನ್ರಿ, ಅವನು ಇಲ್ಲೇ ಕರ್ಕೊಂಬರ್ರಿ ಅಂತ ಹೇಳಿ. ಆಮೇಲೆ ಮತ್ತೆ 9th ಇಲ್ಲೇ ಕಬ್ಬೂರಿಗೆ ಬಂದೆ. ನಾನು ಕಬ್ಬೂರಿಗೆ ಬಂದ ಆಮೇಲೆ ನಂಗೆ ಯಾಕೋ ಅದು 9th ಸೆಟ್ ಆಗ್ಲಿಲ್ಲ. ಮತ್ತೆ 10th ಮತ್ತೆ ಮಾಲಿಂಪುರ್ಗೆ ಹೋದ್ರಿ. ನಾನು ಅಲ್ಲಿ 10th ಮುಗಿಸ್ಕೊಂಡು ಕಾಲೇಜ್ ಅದು LK ಕೋತ್ ಕಾಲೇಜ್ನೊಳಗೆ BCom ಮಾಡ್ಕೊಂಡು ಆಮೇಲೆ 77 ಬೆಲ್ಲದ ಬಗ್ಗಡಿ ಕೋಆಪರೇಟಿವ್ ಬ್ಯಾಂಕ್ನಾಗ ಜಾಬ್ ಸೇರ್ಕೊಂಡೆ ರೀ. ಆಮೇಲೆ 82 ನನ್ನ ಮ್ಯಾರೇಜ್ ಆಯ್ತು ರೀ. 88 ತನಕ ಅಂದ್ರೆ ನಾನು ನಾರ್ಮಲ್ 60, 61, 62 kg ಇರ್ತಿದ್ದೆ. ಅವಾಗ ಮದುವೆ ಆದ್ವಾಗ ಕೆಲಸ ಹೆಚ್ಚಾತು, ವೇಟ್ ಸ್ವಲ್ಪ ಹೆಚ್ಚಾಕೊಂತ ಹೋಗಿ 77 ಹೋಗ್ತೀನಿ. ನಂದು 77 ಹೋಗಿ ವೇಟ್ ಹೋಗಿ ಆವಾಗ ಬ್ಯಾಂಕ್ನಾಗ ಕುಂತು ಕೆಲಸ ಮಾಡೇನೂ ಆಯ್ತು, ವೇಟ್ ಹೆಚ್ಚಾಗಿದ್ದಕ್ಕೂ ಆಯ್ತು, ನಡುನು ಸ್ಟಾರ್ಟ್ ಆಯ್ತು. ನಡುನು ಸ್ಟಾರ್ಟ್ ಆಗಿದ್ದಕ್ಕೆ ಎಲ್ಲ ಅಲ್ಲಿ JG ಹಾಸ್ಪಿಟ್ಲಕ್ಕೆ KHIದಾಗ ಎಲ್ಲ ತೋರಿಸಿದಿರುತ್ತೆ. ಯಾರು ಇದನ್ನಿಲ್ರಿ, ಇದಕ್ಕೆ ಆಪರೇಷನ್ ಒಂದೇ ಮೇನ್ ಅಂತಂದ್ರಿ. ಆಮೇಲೆ ಅಂತ ನನಗೆ ಒಟ್ಟು ನಾನು ಡಿಸೈಡ್ ಮಾಡಿದೆ ರೀ, ಇದನ್ನ ಆಪರೇಷನ್ ಆಗಿ ಯಾವುದು ಮಾಡೋದು ಬೇಡ, ನಾನು ಸ್ವಲ್ಪ ಇದಕ್ಕೆ ಯೋಗ ಕಡೆ ಟರ್ನ್ ಆಗೋ ಅಂತೇಳಿ ಯೋಗ ಮಾಡಕ್ ಶುರು ಮಾಡಿದೆ. ಅದು ಅವಾಗ ಮನ್ಯಾಗ ಅದು ಎಲ್ಲ ಮಾಡಾಕಿದೆ. ಕನ್ನಡ ಗೌರ್ಮೆಂಟ್ ಸ್ಕೂಲ್ನಾಗನ ನಾನು ಅಲ್ಲಿ ಬ್ಯಾಂಕ್ನಿಂದ ಬಂದಂತ ಸಾಯಂಕಾಲ ಹೋಗಿ ಅಲ್ಲೇ ಯೋಗ ಮಾಡ್ತಿದ್ದೆ ರೀ. ಆ ಯೋಗ ಮಾಡ್ತಾನೆ ಸ್ವಲ್ಪ ದಿವಸ ಆದ ಬಳಿಕ ನಾ ಯಾಕೆ ಸ್ವಿಮ್ಮಿಂಗ್ ಶುರು ಮಾಡಬಾರ್ದು ಅಂತ ನನ್ನ ಮನಸ್ಸಿಗೆ ಬಂತು. ನಮ್ಮದು ಕುಟುಂಬ ಅಂದ್ರೆ ರೀ, ನಮ್ಮ ಅಪ್ಪಾರು ಒಬ್ಬರೇ. ಅವ್ರಿಗೆ ನಾವು 6 ಜನ ಮಕ್ಕಳು. 6 ಜನ ಮಕ್ಕಳು. ಅದ್ರೊಳಗೆ 2 ಜನ ಹೆಣ್ಮಕ್ಳು, 4 ಜನ ಗಂಡು ಮಕ್ಕಳು. ನಾನೇ ಫಸ್ಟ್ ರೀ. ನಾನೇ ಫಸ್ಟ್ ಮಗ ಅವ್ರಿಗೆ. ಇವತ್ತಿನ ನಾವು 53 ನಾನು ಹುಟ್ಟೇನಲ್ರಿ. ಇವತ್ತಿನ ತನಕನೂ ಎಲ್ಲಾನು ಕೂಡ್ಕೊಂಡಿದೆ. ನಾವು ಜಾಯಿಂಟ್ ಫ್ಯಾಮಿಲಿ ನಮ್ಮದು, ಎಲ್ಲಾರು ಅವಿಭಕ್ತ ಕುಟುಂಬ ನಮ್ಮದು. ಎಲ್ಲಾರು ಇದಕ್ಕೈತಿ. ಬಟ್ ಏನ್ರಿ, ಎಲ್ಲ ಎಜುಕೇಶನ್ ಮಾಡ್ಕೊಂಡು ಅವ್ರು ಬೇರೆ ಕಡೆ ಬೆಂಗಳೂರು ಕಡೆ ಮೋಸ್ಟ್ಲಿ ಗಂಡು ಮಕ್ಳೆಲ್ಲ ಬೆಂಗಳೂರಿಗೆ ಸೆಟ್ಲ್ ಆಗ್ಯಾರ. ಹೆಣ್ಮಕ್ಳದೆಲ್ಲಾನು ಮದುವೆ. 5 ಜನ ಹೆಣ್ಮಕ್ಳು. ಅಂದ್ರೆ 4 ಬ್ರದರ್ಸ್ ಒಳಗೆ 10 ಜನ ರೀ. 5 ಜನ ಗಂಡು ಮಕ್ಳು, 5 ಜನ ಹೆಣ್ಮಕ್ಳು. 5 ಜನ ಹೆಣ್ಮಕ್ಳು ಲಗ್ನ ಆಗಿದ್ದಾರೆ. ಎಲ್ಲಾರು ಚಲೋ ಇದ್ರೊಳಗನ ಎಜುಕೇಟೆಡ್ ಅದಾರಿ. ಚಲೋ ಹಳ್ಯಾಗಳು ಸಿಕ್ಕಾರ ನಮ್ಮ ನಸೀಬು. ಎಲ್ಲಾರು ಒಬ್ಬಕ್ಕೆ ಆಸ್ಟ್ರೇಲಿಯಾಕ್ಕೆ ಇರ್ತಾಳ್ರಿ, ಒಬ್ಬಕ್ಕೆ ಕೆನಡಾಕ್ಕೆ ಇರ್ತಾಳ, ಒಬ್ಬಕ್ಕೆ ಅಮೇರಿಕಕ್ಕೆ ಇರ್ತಾಳ್ರಿ. ಇನ್ನಿಬ್ಬರು ಒಬ್ಬಕ್ಕೆ ನಮ್ಮ ತಮ್ಮನ ಮಗಳು ಒಬ್ಬಕ್ಕೆ ಧಾರವಾಡಕ್ಕೆ ಇರ್ತಾಳ್ರಿ. ನನ್ನ ಮಗಳು ಬಾಂಬೆಗೆ ಇರ್ತಾಳ್ರಿ. ಅವ್ರು ಕೊಟ್ಟಿದ್ದು ಗೋಕಾಕ್ ಪಟ್ಟೆದವ್ರ ಮನೆಗೆ. ನನ್ನ ಮಗಳೇನು ಆಸ್ಟ್ರೇಲಿಯಾಕ್ಕೆ ಇರ್ತಾಳಲ್ರಿ, ಅವ್ರು ಹಲ್ಸಿಗೆ ಕೊಟ್ಟಿದ್ರಿ. ಇಲ್ಲೇ ಬೆಳಗಾವಿ ನಂದಗಡ್ ಹಲ್ಸಿಗೆ ಕೊಟ್ಟಿದ್ರಿ. ಅವ್ರಲ್ಲಿ ಅದಾರ ಅಲ್ಲಿ ಎಲ್ಲ ಚಲೋ ಮಾಡ್ಕೊಂಡಿದ್ರಿ. ಎಲ್ಲಾರು ಮಕ್ಳು ಚಲೋ ಅದ. ನಮ್ಮ 4 ಮಂದಿ ಗಂಡು ಹುಡುಗರು ಎಲ್ಲ ಬೆಂಗಳೂರ್ಗನ ಅದಾರ. 5 ಹುಡುಗರು ಬೆಂಗಳೂರ್ಗನ ಅದಾರ. 4 ಮಂದಿ ಎಲ್ಲ ನಮ್ಮ ಬ್ರದರ್ದ ಏನು ಆಫೀಸ್ ಐತೆ ಅಂತ ಹೇಳ್ತಾನಲ್ಲ, ಆನ್ಲೈನ್ ಇನ್ಸ್ಟ್ರೂಮೆಂಟ್, ಅದ್ರೊಳಗನ್ನ ಅವ್ರೆಲ್ಲ ಸೆಟಲ್ ಆಗ್ಯಾರ್ರಿ.
ಅದೆಲ್ಲಾರು ತಮ್ಮ ಮನಿ ಕಾರ ಇದು ಮಕ್ಕಳು ಹೆಂಡ್ರು ಎಲ್ಲಾರು ಅಗದಿ ಖುಷಿ ಅದಾರ ಎಲ್ಲಾರು. ಹಿಂಗ್ ನಮ್ಮಲ್ಲಿ ಎಲ್ಲ ಹಬ್ಬಕ್ಕೆ ದೀಪಾವಳಿ ಗಣೇಶ ಚತುರ್ಥಿಗೆ ಎಲ್ಲಾರು ಬರ್ತಾರೆ. ಅವಾಗ ಹೊಸದಾಗಿ ಟಿವಿ ಬಂದಿತ್ತು, ಅದ್ರೊಳಗೆ ಯಾವಾಗ ಸ್ವಲ್ಪ ನೋಡ್ಕೊಂಡು ಇದ್ರ ಮೇಲಿಂದನ ನಾವು ಹಂಗ ನನಗೆ ಏನ್ ತಿಳಿತೈತಿ ಅದನ್ನ ಯೋಗ ಮಾಡ್ಕೊಂತ. ನಂದು ಮೋಸ್ಟ್ಲಿ 38ನೇ ವರ್ಷಕ್ಕೆ ಅದು ಸ್ಟಾರ್ಟ್ ಮಾಡೇನಲ್ರಿ, ಟಿಲ್ ಇವತ್ತಿನ ತನಕ ಯೋಗ ಮಾಡ್ಕೊಂತಿದ್ದೇನೆ. ನಾನು ಆಗದೆ ಆರಾಮದೇನಿ, ಚೆನ್ನಾಗದೇನೆ. ನಾನು ಯೋಗ ಮೇನ್ ಇದಕ್ಕೆ ಎಲ್ಲಕ್ಕೂ ಕಾರಣ ಯೋಗವೇ. ಪರ್ಟಿಕ್ಯುಲರ್ ಅದಕ್ಕೆ ಯಾವ ಕಾಲ್ ನೋವು ಅಂತಿರಲ್ಲ, ಪರ್ಟಿಕ್ಯುಲರ್ ಅದ್ರ ಸಲುವಾಗಿನೇ ಯೋಗ ಅದಾವ್ರಿ. ಆ ಕಾಲ್ ನೋವಿಗೆ ಏನ್ ಮಾಡ್ಬೇಕು ಅನ್ನೋದು ಅದ್ರ ತರ ನಾನ್ ಮಾಡ್ಕೊಂತಿದ್ದೇನೆ ಅದನ್ರಿ. ಹಿಂಗಾಗಿ ನನ್ಗೆ ಯಾವ ಇಫೆಕ್ಟ್ನು ಇಲ್ಲ. ನಾನು ಆ ಟಿವಿ ಅಂತ ಹಂಗೇನಲ್ರಿ, ಯಾವ ಬುಕ್ ಓದ್ತಿದ್ದೆ, ಯೋಗ ಬುಕ್ ಓದ್ತಿದ್ದೆ, ಟಿವಿನೂ ಹಾಕು ಎಲ್ಲ ನೋಡ್ಕೊಂಡು ಮಾಡ್ಕೊಂಡಿದ್ದೆ ಪರ್ಟಿಕ್ಯುಲರ್. ಮತ್ತೆ ಇನ್ನೊಂದ್ ಏನಂದ್ರಿ, ಯಾರೇ ಯೋಗ ಹೇಳಕ್ ಬರ್ತಿದ್ರಲ್ರಿ, ಘಟಪ್ರಭಾಕ್ ಒಬ್ರು ಹೇಳ್ತಿದ್ರು, ಎಲ್ಲ ಯೋಗ ಕ್ಲಾಸಿಗೆ ನಾ ಅಟೆಂಡ್ ಆಗ್ತಿದ್ದೆ. ಅವ್ರು 15 ದಿವಸದ ಏನ್ ಹೇಳ್ತಿರಲ್ರಿ, ಅದ್ರ ಮೇಲೆ ಮಾಡ್ಕೊಂತ ಬಂದೇನೆ ನಾನು. ನಂದು ಸ್ವಲ್ಪ ಓದು ಚಟ ರೀ, ಎಲ್ಲಾ ಯೋಗದ ಬಗ್ಗೆ ಎಲ್ಲಾ ಬುಕ್ ಓದಿದ್ದೀನಿ. ಮತ್ ಹಿಂಗ ಯಾರು ನಂಗೆ ಯೋಗ ಹೇಳ್ತಿರಲ್ರಿ, ಪರ್ಟಿಕ್ಯುಲರ್ ನಾವು ಒಬ್ಬ ಹೋಗಿ ಅವ್ರಿಗೆ ಭೇಟಿಯಾಗಿ ನಾವು ಒಬ್ಬ ಯೋಗಕ್ಕೆ ಕಲ್ಕೊಂತಿದ್ದೀರ. ಘಟಪ್ರಭಾದೊಳಗೆ ಒಬ್ರು ಹಿಮಾಲಯದಾಗಿಂದ ಬಂದಿದ್ದರು ಅಜ್ಜಾರ ಒಬ್ರು, ಅನಂತಮೂರ್ತಿ ಅಂತ ಹೇಳಿ. ಅವ್ರು ಸ್ವಲ್ಪ ನನ್ಗೆ ಯೋಗ ಬಗ್ಗೆ ಭಾಳ ಹೇಳ್ಕೊಟ್ರ ಅವ್ರು. ನಾನೇನು ಯೋಗ ಮಾಡ್ತಿದ್ನಲ್ರಿ, ನನ್ನ ಮನುಷ್ಯನಾಗ ಬಂತದ ಸ್ವಲ್ಪ ಸ್ವಿಮ್ಮಿಂಗ್ ವೇಟ್ ಕಡಿಮೆ ಆಗ್ಬೇಕೈತಲ್ರಿ, ಸ್ವಲ್ಪ ಸ್ವಿಮ್ಮಿಂಗ್ ಮಾಡಿದ್ರೆ ವೇಟ್ ಕಡಿಮೆ ಆಗ್ಬೋದು ಅಂತ ಹೇಳಿ ವಿಚಾರ ಮಾಡಿ ಸ್ವಿಮ್ಮಿಂಗ್ ಮಾಡ್ಬೇಕಾದ್ರೆ ಮೊದಲು ನಾ ಸಂಕಲ್ಪ ಮಾಡ್ಕೊಂಡೇರಿ. ಇವತ್ತು 1 ರೌಂಡ್ ಹಾಕಿದ್ರೆ ನಾಳೆ ಕಂಪಲ್ಸರಿ 2 ರೌಂಡ್ ಹಾಕುದು, ನಾಳೆ 3 ರೌಂಡ್ ಹಾಕುದು, ಡೈಲಿ ಒಂದೊಂದು ರೌಂಡ್ ಹೆಚ್ಚು ಮಾಡ್ಕೊಂತ ಹೋಗುದು. ಅದಕ್ಕೆ ಟೈಮ್ ಅಡ್ಜಸ್ಟ್ ಮಾಡ್ಕೊತಿದ್ದೀರಿ. ಮತ್ತೆ ನಾ 8 ಬ್ಯಾಂಕಿಗೆ ಕೆಲ್ಸಕ್ಕೆ ಹೋಗ್ಬೇಕಲ್ರಿ, ಅದಕ್ಕೆ ಒಮ್ಮೆ 5:30 ಅದು ಎದ್ದು 5 ಗಂಟೆಗೆ ಅದು ಎದ್ದು ಬ್ಯಾಂಕ್ ಹೋಗೇನ್ರಿ. ಆ ಟೈಮ್ದಾಗ ಅದು ಇವತ್ತು 1 ರೌಂಡ್ ಹಾಕೋದು, ನಾಳೆ 2 ರೌಂಡ್, ಈ ತರ ಮಾಡ್ಕೊಂಡು ಅದು ಕಂಟಿನ್ಯೂಸ್ 300 ರೌಂಡ್ ಹೋದಿರಿ. 3 ತಾಸು ಅದು. ಮತ್ತೆ ಒಂದೇ ಟೈಪ್ ಈಸಾಡೋದು, ಬೇರೆ ಚೇಂಜ್ ಮಾಡೋದು. 300 ರೌಂಡ್ ಮಾಡಿದೇನ್ರಿ. 300 ರೌಂಡ್ ಮಾಡಿದ ಬಳಿಕ ಅವಾಗ ಆಮೇಲೆ ಅದೇನ್ ಮುಗಿತಲ್ರಿ, ಆಮೇಲೆ ಯಾಕೆ ಇದ್ರಾಗನೇ ಯೋಗ ಸ್ಟಾರ್ಟ್ ಮಾಡ್ಬಾರ್ದು ಅಂತ ನಾನು 1 ವರ್ಷ ಆದ ನಂತರ, ನಾ ಏನ್ ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿ 1 ವರ್ಷ ಆದ ನಂತರ ಇದ್ರೊಳಗನೆ ಯಾಕೆ ನಾ ಇದನ್ನ ಯೋಗ ಶುರು ಮಾಡಬಾರ್ದು ಅಂತ ಹೇಳಿ ಏನು ವಿಚಾರ ಮಾಡ್ಕೊಂಡು ಆಮೇಲೆ ಶವಾಸನ ಟ್ರೈ ಮಾಡಿದ್ರಿ. ಶವಾಸನ ನನಗೆ ಸಕ್ಸಸ್ ಆಯ್ತು. ಆಮೇಲೆ ಹಿಂಗೆ ಪದ್ಮಾಸನ ಹಾಕಿ ನೋಡ್ಬೇಕಂತ ಪದ್ಮಾಸನ ಹಾಕಿದೆ, ಅದು ಸಕ್ಸಸ್ ಆಯ್ತು ರೀ. ಹಿಂಗೆ ಡೈಲಿ ಸ್ವಲ್ಪ ಟೈಮ್ ತಗೊಂಡು ಒಂದೊಂದು ಯೋಗಾಸನ ಮಾಡ್ತೀವಿ. ಇಮಿಡಿಯೇಟ್ ಯಾವ ಆಗೋದ್ರೂ ಇಲ್ರಿ. ಅದನ್ನ ಬರೀ ಶವಾಸನದಾಗ ನಾವು ಪೂರಾ ತೇಲ್ಬೇಕಾದ್ರೆ ಭಾಳ ಟಫ್ ಇದೆ. ಅದು ಮೇನ್ ಅಂದ್ರೆ ಏನ್ರಿ, ಆ ನೀರಿನೊಳಗೆ ನಾವು ಹೋಯ್ತಂದ್ರೆ ಮೂಗ್ಲೆ ಉಸಿರಾಡಿಸೋದಿಲ್ರಿ. ನಮ್ಗೆ ಯಾವಾಗ ಬೇಕಂತವ್ರಲ್ಲ ಬಾಯಿಲೆ ಸ್ವಲ್ಪ ಬಾಯಿಲೆ ಇದನ್ನ ಮಾಡ್ಬೇಕು. ಮೂಗ್ ಪೂರಾ ಬಂದ ಹೇಳೋದಿಲ್ಲ ಆ ಟೈಮ್ದಾಗ, ಬಾಯಿಲೆ ಅಷ್ಟೇ. ನಮಗೂ ಅದು ಬೇಕಂದಾಗ ಸ್ವಲ್ಪ ಬಾಯಿ ತೆಗೆದು ನಮ್ಗೆ ಎಷ್ಟು ಬೇಕು ಅಷ್ಟೇ ತಗೊಳ್ಳೋದು ಮತ್ತೆ ಇದು ಮಾಡ್ಬೋದು. ಇದರಿಂದ ನಮಗೆ ಯೋಗನೂ ಮೈಂಡ್ ಅಗದಿ ಕಾನ್ಸಂಟ್ರೇಷನ್ ಆಗುತ್ತೆ ಅದರಿಂದ. ಅದು ಎಲ್ಲ ಹಿಂಗೆ ಈ ತರ ಒಂದೊಂದು ಯೋಗ ಮಾಡ್ಕೊಂತಾನೆ ಈಗ 30-40 ಆಸನಗಳೆಲ್ಲ ನೀರಿನೊಳಗೆ ಮಾಡ್ತೀನಿ. ಅದನ್ನ ಹೇಳ್ತಾನೆ, ಶವಾಸನ ರೀ, ಪದ್ಮಾಸನ, ಗರುಡಾಸನ, ಪರ್ವತಾಸನ ರೀ, ಆಮೇಲೆ ಗೋಮುಖಾಸನ, ಇದೇ ತರ ಭಾಳ ಆಸನಗಳು ಅದಾವ್ರಿ. ಅದು ಮಾಡ್ಕೊಂಡು 30 ಆಸನ. ನನಗೆ ಒಂದೇ ಮಾತು, ನಾನು ರಿಟೈರ್ಡ್ ಆಗಿದೆ ಅನ್ನೋದು ಮೊದ್ಲೇ ಮಾತು ತಲೆಗಿನ ತೆಗ್ದಿನ್ರಿ. ನಾನು ರಿಟೈರ್ಡ್ ಆಗೇನೆ ತಿಳ್ಕೊಂಡಿಲ್ಲ. ಆಮೇಲೆ ಎಲ್ರಿ ನಾನು ಸ್ಕೂಲ್ಗೆ ಹೋಗೋದು, ಬ್ಯಾಂಕಿಗೆ ಹೋಗೋದು, ಏನ್ರಿ ಕೆಲಸ ಮಾಡ್ಕೊಂಡು ಏನು ಓದೋದು. ಮತ್ತೆ ನನಗೆ ಬುಕ್ ಓದೋದನ್ನು ಹುಚ್ಚಿದ್ದೆ ರೀ. ಏನ್ರಿ ಬುಕ್ ಮನ್ಯಾಗೆಲ್ಲ ಬುಕ್ ಇಟ್ಟೇನ್ರಿ, ಬುಕ್ ಓದ್ಕೊಂತ ಇದು ಮಾಡ್ಕೊಂತೀನಿ. ಮತ್ತೆ ಆಮೇಲೆ ಡೈಲಿ 3 ಟೈಮ್ಸ್ ಮೆಡಿಟೇಷನ್ ಮಾಡ್ತೇನೆ. ಬೆಳಗ್ಗೆ 15 ನಿಮಿಷ, ಮಧ್ಯಾಹ್ನದಾಗ 15 ನಿಮಿಷ, ರಾತ್ರಿ 15 ನಿಮಿಷ, ಹಿಂಗೆ ಅದು ಮಾಡ್ಕೊಂತೀನಿ. ಆಮೇಲೆ ಮತ್ತೆ ಸಾಯಂಕಾಲ ಮತ್ತೆ ವಾಕಿಂಗ್ ಹೋಗ್ತೀನಿ ರೀ. ವಾಕಿಂಗ್ ಹೋಗಿ ಅಲ್ಲೆಲ್ಲ ಸ್ವಲ್ಪ ಇದನ್ನ ಮಾಡ್ಕೊಂತೀನಿ ರೀ. ಅಲ್ಲಿ ಹೋಗಿ ಒಬ್ಬರು ತೋಟದಲ್ಲಿ ಅಲ್ಲಿ ಕುಂತ್ಕೊಂಡೆ ಅಲ್ಲಿ ಅದು ಮಾಡ್ಕೊಂಡು ಆಮೇಲೆ 6-6:30 ಬಂದು ಮನೆಗೆ ಬಂದು ಸ್ವಲ್ಪ ಟಿವಿ ನೋಡ್ಕೊಂತ ಇದು ಮಾಡ್ಕೊಂತೀನಿ ರೀ. ಮತ್ತೆ ಆಮೇಲೆ ಡೈಲಿ ನನಗೆ ಓಂ ನಮಃ ಶಿವಾಯ ಬರೀದೊಂದು ಇದೆ ರೀ. ಈಗ 13 ವರ್ಷದಿಂದ ಓಂ ನಮಃ ಶಿವಾಯ ಬರೀದು, ಅದು ಡೈಲಿ 108 ಸಲ ಬರೀದು, ತಾರೀಖ್ ಹಾಕಿ ಬರಿತೀನಿ ರೀ. ಒಂದು ದಿವಸ ತಪ್ಪಿಸ್ತಾನೆ ಈಗ 14 ವರ್ಷ ಆತ್ರಿ. ಅದು ಈಗ ಏನ್ರಿ ಒಂದು 30-40 ಬುಕ್ ಆಗ್ಯಾವ, ಹೆಚ್ಚಾಕವ್ರಿ. ಅದು ಯಾರ್ಯಾರ ಹಿಂಗ ಮನಿ ಕಟ್ಟಾಕ ಪಾಯದ ಹಾಕಾಕ ಅಥವಾ ಜಗಲಿ ಒಳಗೆ ಹಾಕಾಕ ಅದು ಒಯ್ತಾರ. ಅದನ್ನ ಬೇಡಿ ನಂಗೆ ನಾ ಬರಿತಾನೆ ನಮ್ಗೆ ಗೊತ್ತಾಯ್ತು. ಅದೇ ತರ ನಮ್ಮ ಗೊಜಿ ಸರ್ಗೂ ನಾನು ಹೇಳಿದೆ, ಸರ್ ನೀವು ಬರೀರಿ ಅಂತೇಳಿ. ಅವರು ಈಗ ಒಂದು 6 ತಿಂಗಳಾತ್ ಬರಿತಿದಾರೆ, ಡೈಲಿ ತಾರೀಕು ಬರೀತಾರೆ. ಅದನ್ನ ನೋಡಿ ನಮ್ಮ ಮಿಸ್ಸಸ್ ಶುರು ಮಾಡ್ಯಾರ ಇವಾಗ. ಇಲ್ಲ ರೀ, ಅದು ಅಂದ್ರೆ ರೀ ನಮ್ಮ ಅಮ್ಮರು, ನಮ್ಮ ಮಿಸ್ಸಸ್ ಅವ್ರ ದೊಡ್ಡಪ್ಪರ ರೀ, ಅವ್ರು ಬರಿತಿದ್ರು ಅವಾಗ. ನಾವು ಹೊಸದಾಗಿ ಮದುವೆ ಅದೊಳಗೆ ಅದಕ್ಕೆ ಅವ್ರು ಬರಿತಿದ್ರಿ. ಅದನ್ನ ನೋಡಿದ್ದೆ ಅಷ್ಟೇ ಅವ್ರು ಬರಿತಿರ್. ಆಮೇಲೆ ನಾನು ತಿಳ್ಕೊಂಡು ಅವ್ರಂಗೆ ನಾನು ಬರಿಬೇಕಂತ ಹೇಳಿ ರಿಟೈರ್ಡ್ ಆಗೇನ್ರಲ್ಲ ಅವತ್ತಿಂದ ಬರ್ಯಾಕ ಶುರು ಮಾಡೇನ್ರಿ. ಇವತ್ತಿನ ತನಕ 1 ದಿವಸ ತಪ್ಪಿಲ್ಲ ನಾನು ಬರ್ಕೊಂಡು ಬಂದೆ. ಆಮೇಲೆ ಅದಕ್ಕೆ ಮುಂಚೆ ಇನ್ನೊಂದು ಹೇಳ್ತೇನೆ ರೀ. ನಾನು
ನಾನು ನಮ್ ಇಬ್ರು ಗಂಡ ಐತಿ ನಾವು ದೇಹ ದಾನ ಮಾಡಿದೇವ್ರಿ ಕೇಲಿಗೆ. ನಾ ಮಾಡ್ಕೊಂಡಿರಿ, ನಾನು ದೇಹ ದಾನ ಮಾಡಿದೆ. ಬಂದು ಬರ್ಬೇಕಾದ್ರೆ ಒಂದು ಅಪ್ಲಿಕೇಶನ್ ನಂದೊಂದು ತುಂಬಿ ಎಲ್ಲ ಫಿಲ್ಅಪ್ ಮಾಡಿ ಅಲ್ಲೇ ಕೊಟ್ಟು ಬಂದಿರಿ. ನಾನು ನಮ್ಮ ಮಿಸ್ಸಸ್ಗೆ ಒಂದು ತೊಗೊಂಡ್ಬಂದಿದ್ದೆ ಫಾರ್ಮ್. ಬಂದ ಕೂಡಲೇ ನಾನು ಹಿಂಗೊಂದು ಫಾರ್ಮ್ ತಂದಿದ್ದೀನಿ, ನಾ ಬಾಡಿ ಡೊನೇಟ್ ಮಾಡಿದ್ದೀನಿ ಕೇಲಿಗೆ, ನೀನು ಮಾಡ್ತೀನಿ ಅಂದ ಕೂಡಲೇ ಅವಳು ಏನು ಕೇಳಿಲ್ರಿ, ಎಲ್ಲಿ ಸಹಿ ಮಾಡ್ಬೇಕು ಹೇಳ್ರಿ ಅಂತ ಅಷ್ಟೇ ಹೇಳಿದ್ರು. ಅವ್ರ ಪ್ರಕಾರ ಅದನ್ನ ಸಹಿ ಮಾಡಿ ಅದನ್ನು ಕಳಿಸಿ ಇಬ್ರು ನಾವು ದೇಹ ದಾನ ಮಾಡಿದೇವ್ರಿ. ಅದೊಂದು ನನಗೆ ಖುಷಿ ಐತಿ. ಈಗ ಮತ್ತೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದ್ರೆ ಸ್ವಲ್ಪ ಎಷ್ಟು ಸಾಧ್ಯ ಐತೆ ಅಷ್ಟು ಜನ ಏನ್ ಮಣ್ಣಾಗ ಸುಟ್ರು ಮಣ್ಣಾಗ ಹೋದ್ರು ಏನು ಇದನ್ನೆಲ್ಲ ಇದೊಂದು ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಕೈತಿ. ದೇಹ ದಾನ ಮಾಡೋಕ್ರಂತ ನನಗೆ ಭಾಳ ಮಂದಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿನಿ. ಅದ್ರ ಪ್ರಕಾರ ನಾನು ಮಾತು ಕೇಳಿ ಸ್ವಲ್ಪ ಜನ ಮಾಡ್ತಾ ಇದ್ದಾರೆ ದೇಹದಾನ. ಅದನ್ನ ನಾನು ಯೋಗ ಹೇಳಿದೆಲ್ಲ ಸರ್ ಮುಂಚೆ, ನಾನು ಯೋಗ ಮಾಡಿದೆ, ಆಮೇಲೆ ಬಾವಿ ಒಳಗೆ ಜಲಯೋಗ ಮಾಡಿದೆ ನಿಮ್ಗೆ ಹೇಳಿದೆಲ್ರಿ. ಅದು ನಾನು ಯಾರಿಗೂ ನನ್ನಷ್ಟಿಗೆ ನನ್ನ ಮನಸ್ಸಿಗೆ ಸಮಾಧಾನ ಆಗ್ತಿತ್ತು. ನಾನು ಹೋಗಿದ್ನಿ ಅಲ್ಲಿ ಏನ್ ತಿಳ್ಕೊಂತಿದ್ದೇನೆ, ಅದನ್ನ ದೇವ ಗುಡಿ ಪ್ರದಕ್ಷಿಣೆ ಹಾಕೋದು ತಿಳ್ಕೊಂತಿದ್ದೆ. ನಾನು ಪ್ರದಕ್ಷಿಣೆ ಹಾಕೋದು ಇದನ್ನ ಮಾಡ್ಕೊಳ್ಳೋದು, ಹಂಗಾಗಿ ನನಗೆ ಅದ್ರ ಬಗ್ಗೆ ಭಾಳ ಇಂಟ್ರೆಸ್ಟ್. ಒಂದು ದಿವ್ಸ ನನಗೆ ತಪ್ಸಕ್ ಮನಸ್ಸಾಕಿದ್ದಿಲ್ಲ ರೀ. ಆಮೇಲೆ ಮಾಡ್ಕೊಂತಿದ್ದೇರಿ. ಆಮೇಲೆ ಇಲ್ಲಿ ನಮ್ದು ಓಮ್ ಸೆಂಟ್ರಲ್ ಪಬ್ಲಿಕ್ ಸ್ಕೂಲ್ ಹೊಸ ಕಟ್ಟಡ ಇಲ್ಲಿ ಬೆಲ್ಲದ ನಗರದೊಳಗನ ಆಯ್ತಿರೋದು. ಅದಕ್ಕೆ ಆ ಟೈಮ್ದಾಗ ಮೈದಾರ್ ಅಂತೇಳಿ ಒಬ್ಬರ ಅಡ್ಮಿನಿಸ್ಟ್ರೇಟರ್ ಬೆಂಗಳೂರವ್ರು ಇದ್ದಿರ್ರಿ. ಅವರು ತಿಂಗಳದಾಗ ಒಂದ್ಸಲ ಬಂದು 4 ದಿವ್ಸ ಇರ್ತಿದ್ರಿ ಇಲ್ಲಿ. ಆ ಟೈಮ್ದಾಗ ನಮ್ಮ ಮನೆಯೊಳಗೆ ಇರ್ತಿದ್ರಿ. ಆ ಟೈಮ್ದಾಗ ನಮ್ಮ ಸಾಯಂಕಾಲ ಟೈಮ್ ಅವ್ರಿಗೆ ಟೈಮ್ ಇದ್ರೆ ಒಂದಿಟ್ಟು ವಾಕಿಂಗ್ ಅದು ಹೋಗ್ತಿದ್ವಿ ರೀ. ಬಂದು ಸ್ವಲ್ಪ ಇದನ್ನದು. ಆಮೇಲೆ ಅವ್ರೇನಂದ್ರು, ಸ್ವಲ್ಪ ನಾನು ಅವ್ರಿಗೆ ಗೊತ್ತಾಯ್ತು ನಾ ಯೋಗ ಅದು ಮಾಡ್ತೀನಿ, ಸ್ವಿಮ್ಮಿಂಗ್ ಮಾಡ್ತೀನಿ ಗೊತ್ತಾಗಿ ಸ್ವಲ್ಪ ನನಗೂ ಯೋಗ ಹೇಳ್ಕೊಡ್ರಿ ಅಂತಂದ್ರು. ಅವಾಗ ನಮ್ಮ ಸಣ್ಣ ಮಹೇಶ್ ಅವ್ರ ಮಗ ಓಂ ಇದ್ದರು ಇಲ್ಲೇ, ಅವಾಗ ಸಾಯಂಕಾಲ ಅವ್ರಿಗೆ ಸ್ವಲ್ಪ ಯೋಗ ಹೇಳ್ಕೊಡ್ತಿದ್ದಾರೆ ಇಲ್ಲೇ ಹೇಳ್ಕೊಡ್ತಿದ್ದಾರೆ. ಆ ಟೈಮ್ದಾಗ ಏನು ಸಡನ್ ಆಗಿ ಏನಂದ, ಇವನ್ನೆಲ್ಲ ನಮ್ಮ ದೊಡ್ಡಪ್ಪರು ಬಾವಿ ಒಳಗ ಮಾಡ್ತಾರ್ರಿ ಅಂತ ಹೇಳಿದ. ಅವ್ರಿಗೆ ಅಂದ್ಬಿಟ್ರಿ. ಅದಕ್ಕೆ ಅವ್ರು ಇಲ್ರಿ ನಾನು ನಾಳೆ ಬಂದು ನೋಡೋಣರಿ ಅಂತ ಹೇಳಿದ್ರು ಅವರು. ಆಯ್ತು ಬರ್ರಿ ಅಂತ ಹೇಳಿದ್ವಿ. ಬೆಳಗ್ಗೆ ಮತ್ತೆ 7 ಗಂಟೆಗೆ ನಮ್ಮ ತಮ್ಮನ ಮಗ ಮೈದಾರು ನಾವು ಎಲ್ಲ ಕೂಡಿ ಮತ್ತೆ ಬಾವಿಗೆ ಹೋದವ್ರಿ. ಅವರು ನಾನು ಎಲ್ಲ ಯೋಗ ಮಾಡೋ ಮುಂದೆ ಅವ್ರು ತಮ್ಮ ಮೊಬೈಲ್ ಎಲ್ಲ ವಿಡಿಯೋ ಮಾಡ್ಕೊಂಡಿರೋದನ್ನ ವಿಡಿಯೋ ಮಾಡ್ಕೊಂಡು ಬಂದು ನನಗೆ ಸ್ವಲ್ಪ ಸಿಟ್ಟಿಗೆ ಬಂದ್ರು. ಅಲ್ರಿ ಸರ್, ಈಗ 35-36 ವರ್ಷ ಮಾಡ್ಕೊಂಡು ಯಾರಿಗೂ ಪಬ್ಲಿಕ್ ಮಾಡಿಲ್ಲಲ್ರಿ, ಇದನ್ನ ಜನಕ್ಕೆ ಗೊತ್ತಾಗ್ಬೇಕ್ರಿ, ನೀವು ಬರೀ ಅದನ್ನ ಮಾಡಬೇಡ್ರಿ ಅಂತ ಹೇಳಿ ಅವ್ರೇನು ವಿಡಿಯೋ ಮಾಡ್ಕೊಂಡ್ ಬಂದಿರಲ್ರಿ. ಅವ್ರ ಅಸಿಸ್ಟೆಂಟ್ ಇದ್ರು ಶ್ವೇತಾ ಅಂತ ಹೇಳಿ. ಅವ್ರಿಗೆ ಶ್ವೇತಾ ಇದನ್ನ ಹಿಂಗೆ ಮುಚ್ಚಿಡೋದು ಬೇಡ ಸರ್ದ, ಇದನ್ನ ಮಾಡೋಣ ಯೂಟ್ಯೂಬ್ಗೆ ಇವತ್ತಿನ ಯೂಟ್ಯೂಬ್ಕ ಮತ್ತು ಫೇಸ್ಬುಕ್ನಾಗ ಹಾಕಿಬಿಡಿನಿ ಅಂತ. ಅವಳು ಅದ್ರ ಪ್ರಕಾರ ಅದಕ್ಕೆಲ್ಲ ಚೆನ್ನಾಗಿ ಮ್ಯೂಸಿಕ್ ಅದು ಹಾಕಿ ಇದನ್ನ ಮಾಡಿ ಅದನ್ನ ಯೂಟ್ಯೂಬ್ಗೆ ಬಿಟ್ಟಲ್ರಿ. ಯೂಟ್ಯೂಬ್ಗೆ ಬಿಟ್ಟು ನಮ್ಮ ರಿಲೇಷನ್ಗೂ ಎಲ್ಲ ಕಳಿಸಿದ್ದಾರೆ. ಅದನ್ನ ನಮ್ಮ ಗಡಿನಾಜ್ ನಮ್ಮ ತಂಗಿನ ಕೊಟ್ಟಿದ್ದೇವ್ರಿ. ಅವ್ರ ಹಳೆ ಅದನ್ನ ನೋಡಿ ಅವ್ರ ಫ್ರೆಂಡ್ ಒಬ್ಬ ABP ಮಾಜಾ ಅಂತೇಳಿ ಒಂದು ರೇಡಿಯೋ ಪ್ರೋಗ್ರಾಮ್ ಇದ್ರ, ABP ಮಾಜಾ ಟಿವಿ ಇದ್ರದ್ದು, ಅವ್ರಿಗೆ ಕಳ್ಸಿದ್ರು. ಅವ್ನ ಅಗ್ದಿ ಕ್ಲೋಸ್ ಫ್ರೆಂಡ್ ಬಾಂಬೆಕ್ ಅದನ್ನ ಕಳಿಸಿದ್ರಿ. ಅದನ್ನ ನೋಡಿ ಅವ್ನ ಏನಂದ್ರಿ, ಭಾಳ ಚೆನ್ನಾಗಿ ಮಾಡ್ತಾರ್ರಿ. ಮತ್ತೆ ಇದನ್ನ ಸ್ವಲ್ಪ ಚೆನ್ನಾಗಿ ಇದನ್ನ ಮಾಡ್ಕೊಂಡ ಜೂನ್ 21 ಯೋಗ ಡೇಸ್ ನಮ್ಮ ಟಿವಿ ಒಳಗೆ ಅದನ್ನ ಬ್ರಾಡ್ಕಾಸ್ಟ್ ಮಾಡ್ತೇನೆ ನಾ ಅಂತಂದ್ರು. ಮತ್ತೆ ಅದು ಬಂತು. ಆಮೇಲೆ ನಮ್ಮ ಸ್ಕೂಲ್ನಾಗನ ಅಷ್ಟೊತ್ತಿಗೆ ಅವ್ರ ಮೈದಾರು ಶ್ವೇತಾ ಇಬ್ರು ಹೋಗಿದ್ದಿರ್ರಿ ಅವರು. ಆಮೇಲೆ ಇಲ್ಲಿ ರಾಜು ಮೈಪತಿ ಅಂತೇಳಿ ನಮ್ಮ ವೈಸ್ ಪ್ರಿನ್ಸಿಪಾಲ್ ಅದಾರ, ಅವ್ರು ಕರ್ಕೊಂಡು ಹೋಗಿ ಬಾವಿ ಒಳಗೆ ಮತ್ತೆ ಅವ್ರಿಗೆ ಯಾವ ಥರ ಬೇಕು ಆ ಥರ ಎಲ್ಲ ಅದನ್ನ ವಿಡಿಯೋ ಮಾಡ್ಕೊಂಡು ಅದು ಮತ್ತೆ ಬೆಂಗಳೂರು ಕಳಿಸಿ ಆ ಶ್ವೇತಾ ಇದ್ದಕ್ಕೆ ಅದನ್ನೆಲ್ಲ ಕರೆಕ್ಟ್ ಸೆಟ್ ಮಾಡಿ ಕಳಿಸಿದ್ರಿ. ಅದನ್ನ ಕಳಿಸಿದಾರೆ, ಬಾಂಬೆಗೆ ಕಳಿಸಿದ್ದಾರೆ. ಅವ್ರು ಅದನ್ನ ಬಾಂಬೆಗೆ ಅಲ್ಲಿ ಜೂನ್ 21ಕ್ಕೆ ಅದು ಬೆಳಗ್ಗೆ ಒಂದೇ ಮಾಡ್ಲಿಲ್ರಿ ಅವ್ರು. ಆ ಇಡೀ ದಿವಸ ಎಲ್ಲ ಯಾವಾಗ ಟೈಮ್ ಸಿಗ್ತೈತಿಲ್ರಿ ಅವಾಗ ಅದನ್ನ 4-5 ಸಲ ಇದನ್ನ ಮಾಡಿದ್ರಿ. ಅದು ಭಾಳ ಪಬ್ಲಿಕ್ ಆಗ್ತಿರೋದು. ಪಬ್ಲಿಕ್ ಆದ ಅದನ್ನ ಮರಾಠಿ ಪುಡಾರಿ ಪೇಪರ್ನವ್ರು ನೋಡಿದಾರೆ. ಅದನ್ನ ABP ಮಾಜಾ ನೋಡ್ಕೊಂಡು ಅವ್ರ ನಂಗೆ 21ನೇ ತಾರೀಕು ನನಗೆ ಸಾಯಂಕಾಲ ಅವ್ರಿಗೆ ಫೋನ್ ಬಂತ್ರಿ. ಮತ್ತು ನಮ್ಗೆ ಮುಂಚೆ ಗೊತ್ತಾಗಿಲ್ರಿ ನಿಮ್ಮ ಯೋಗ ಬಗ್ಗೆ, ಇವತ್ತು ನಾನು ಸ್ವಲ್ಪ ಎಲ್ಲ ಇದನ್ನ ಡಿಟೇಲ್ ಕೇಳ್ತೇನೆ ಅಂತ 1 ತಾಸು ಮಟ್ಟ ನನಗೆ ಫೋನ್ನೊಳಗೆ ಎಲ್ಲ ಡಿಟೇಲ್ ಕೇಳ್ಕೊಂಡ್ರಿ ಅವ್ರು. ಕೇಳ್ಕೊಂಡು ಅವ್ರು ಏನ್ ಮಾಡಿದಾರೆ, ನಾಳೆ ನಿಮ್ಗೆ ನಮ್ಮ ಮೇನ್ ಊರ ಹೇಳ್ಯಾರ ಇದನ್ನ ಫ್ರಂಟ್ ಪೇಜ್ನಾಗ ಬರ್ಬೇಕಂತ ಹೇಳಿ ಅಂತ. ಅದು 22 ಜೂನ್ಕ್ ರೀ ಪುಡಾರಿ ಪೇಪರ್ನಾಗ ಫ್ರಂಟ್ ಪೇಜ್ ಮೇಲೆ ಬಂತ್ರಿ ನನ್ನ ಬಗ್ಗೆ. ಅದು ಚಲೋ ಕವರ್ ಮಾಡಿದ್ರಿ. ಅದು ಭಾಳ ಚೆನ್ನಾಗಿ ಬಂದಿತ್ರಿ. ಅದನ್ನ ನೋಡ್ಕೊಂಡು ಹಂಗೆ ಎಲ್ಲ ಪಬ್ಲಿಕ್ ಇದಾಗಿದ್ದೈತ್ರಿ ಅದು. ಆಮೇಲೆ ಅದೇನೇನ್ ಪುಡಾರಿ ಒಳಗೆ ಅಂತಲ್ರಿ, ಪುಡಾರಿ ನೋಡ್ಕೊಂಡು ಅಲ್ಲಿ ಜಯಸಿಂಗ್ಪುರದೊಳಗೆ ಸುನಿಲ್ ದಾದಾ ಪಾಟೀಲ್ ಅಂತ ಹೇಳ್ರಿ, ಅವರು ಅವಾರ್ಡ್ ಇದನ್ನ ಮಾಡ್ತಾರ್ರಿ. ಮಹಾರಾಷ್ಟ್ರ ಬುಕ್ ಆಫ್ ರೆಕಾರ್ಡು, ನ್ಯಾಷನಲ್ ರೆಕಾರ್ಡು, ವರ್ಲ್ಡ್ ರೆಕಾರ್ಡು ಅವ್ರಿಗೆಲ್ಲ ಮಾಡ್ತಾರೆ. ಅವ್ರದ್ದೇನು ಗುರ್ತಿಲ್ರಿ, ಏನೂ ಇಲ್ಲ. ಒಟ್ಟು ಅಲ್ಲಿ ನನಗೇನು ಅಲ್ಲಿ ABP ಮಾಜಾದೊಳಗೆ ಏನಿರೋ ನಾನು ಪೂರಾ ಅಡ್ರೆಸ್ ಕಳಿಸಿದ್ದೆ. ನಾನು ಅಡ್ರೆಸ್ ಅವರು ಅದನ್ನ ನೋಡ್ಕೊಂಡು ನಾನು ಒಂದು ವಾರದಾಗ ನನಗೆ ರಿಜಿಸ್ಟರ್ ಪೋಸ್ಟ್ ಬಂತು ಅವರಿಂದನೂ ಒಂದಿಷ್ಟು ಮದ್ದಪ್ಪ ಎಲ್ಲ ಒಳಗೆ ಪೇಪರ್ಸ್ ಹಾಕಿ ಅದೇನು ಆಮೇಲೆ ಬಂದು ನೋಡ್ಕೊಂಡ್ರೆ ಅದನ್ನ ಭಯಂಕರ ಡಿಟೇಲ್ ಮಾಹಿತಿ ಇತ್ತು.
ಅದನ್ನ ಮತ್ತೆ ನಮ್ಮ ರಾಜು ಮೈಪತಿ ಅವ್ರನ್ನ ಕರ್ಕೊಂಡ ಸರ್ ಇದು ನೋಡ್ರಿ ಹಿಂಗ್ ಬಂದೈತಿ ಇಲ್ರಿ ಸರ್ ಅವ್ರು ಕಳ್ಸ್ಯಾರ ಅವಾರ್ಡ್ ಸಲುವಾಗಿ ಕಳ್ಸ್ಯಾರ ಅದನ್ನ ಮಹಾರಾಷ್ಟ್ರ ಬುಕ್ ಆಫ್ ರೆಕಾರ್ಡ್ ಇದ್ರ ಸಲುವಾಗಿ ಕಳ್ಸ್ಯಾರ್ರಿ ಅದನ್ನೆಲ್ಲ ಡಿಟೇಲ್ ಮಾಡಿ ಕಳ್ಸುಂಟ್ರಿ ಅಂತೇಳಿ ಅವ್ರ ನನಗೇನು ಅಷ್ಟು ಗೊತ್ತಾಗ್ತಿದ್ದಿಲ್ರಿ ಅವರು ಒಂದ್ ದಿವ್ಸ ಕಂಪ್ಯೂಟರ್ ಕ್ಲಾಸ್ನಾಗ ಕುಂತ್ಕೊಂಡು ಎಲ್ಲ ಡಿಟೇಲ್ ಅವ್ರು ಏನ್ ಬೇಕು ಎಲ್ಲ ಡಿಟೇಲ್ ಕಳಿಸಿದ್ರಿ ಇದನ್ನ ಮಾಡಿ ಕಳ್ಸಿದ್ರಿ ಅದ್ ಮುಂದೆ ಒಂದ್ 2 ತಿಂಗಳಾದ ಬಳಿಕ ಅವರಿಂದ ನೀವು ಮಹಾರಾಷ್ಟ್ರ ಬುಕ್ ಆಫ್ ರೆಕಾರ್ಡ್ನಾಗ ಆಗೈತ್ರಿ ಅಂತ ಹೇಳಿಸಿಂದ ನನಗೆ ಅದು ಸರ್ಟಿಫಿಕೇಟು ಬುಕ್ಕು ಎಲ್ಲ ಕಳಿಸಿದ್ರು ಅವರು ಆಮೇಲೆ ಅದನ್ನ ಅವರೇ ಹೇಳಿದ್ರು ಸರ್ ಈ ತರ ಯಾರು ಇಲ್ಲ ರೀ ಮತ್ ನನ್ನ ಕಡೆ ಒಂದು 6-7 ಅವಾರ್ಡ್ಸ್ ಅದಾವ್ರಿ ಎಲ್ಲ ನಿಮ್ಗೆ ಇದಾಕವು ಅದು ಬಟ್ 6 ತಿಂಗಳಿಗೆ 3 ತಿಂಗಳಿಗೆ ಒಂದೊಂದು ಬಿಟ್ಟು ಇದನ್ನ ಮಾಡ್ತು ಅಂತ ಹೇಳಿ ಆಮೇಲೆ ನ್ಯಾಷನಲ್ ರೆಕಾರ್ಡ್ ಆತ್ರಿ ಆಮೇಲೆ ವರ್ಲ್ಡ್ ರೆಕಾರ್ಡ್ ಏಷ್ಯನ್ ಬುಕ್ ಆಫ್ ರೆಕಾರ್ಡು ಆಮೇಲೆ ಇತರ ನಡುವನು ಮತ್ತು ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ ಒಂದು ಅವ್ರಿಗೂ ಕಳಿಸ್ತಾರೆ ಅಪ್ಲಿಕೇಶನ್ ಅವರು ಇದಾಯ್ತು ಅವರು ಅದನ್ನು ಒಟ್ಟು ಒಂದು 7 ಅವಾರ್ಡ್ ಆಗ್ಯಾವ್ರಿ ಮತ್ತು ನಾವು ಅಷ್ಟಕ್ಕೆ ಸುಮ್ಮನೆ ಇದ್ರಿ ಈಗ ಮಹೇಶ್ ಗೊಜ್ಗೋಜಿ ಅವರು ಅದನ್ನ ಬೆಳಕಿಗೆ ಇನ್ನೊಂದ್ ಸ್ವಲ್ಪ ಬೆಳಕಿಗೆ ತರೋಣ್ರಿ ಅಂತ ಹೇಳಿ ಇವ್ರು ನಾನೇನಿಲ್ರಿ ಇವರೆಲ್ಲ ಟ್ರೈ ಮಾಡ್ತಾ ಇದಾರೆ ಎಲ್ಲ ಕಡೆ ಲಿಂಕ್ ಹಚ್ಚೋದು ಮಾಡೋದು ಇದು ಮಾಡೋದು ಇವರಿಂದ ಮತ್ತೆ ಪಬ್ಲಿಸಿಟಿ ಹೆಚ್ಚಾಗೈತ್ರಿ ಅವಾಗ ನಾನು ಪರ್ಫೆಕ್ಟ್ ನಾ ಸ್ವಿಮ್ಮಿಂಗ್ ಮಾಡ್ತೀನಿ ಅಥವಾ ಜಲಯೋಗ ಮಾಡ್ತೀನಿ ಅಂತ ನನಗೆ ಧೈರ್ಯ ಬಂದ್ ಬೆಳಕ ಮಕ್ಳಿಗೆ ಸ್ವಿಮ್ಮಿಂಗ್ ಕಲಿಸ್ಬೇಕು ಅನ್ನೋದು ಮೊದಲು ತಿಳಿಯಾಗ ಬರ್ತೀರಿ ಆಮೇಲೆ ಇಲ್ಲಿ ಮಟ್ಟ ಒಂದು 500-600 ಜನಕ್ಕೆ ಮಕ್ಕಳಿಗೆ ನಾನು ಸ್ವಿಮ್ಮಿಂಗ್ ಕಲಿಸಿದ್ದೇನ್ರಿ ಜಲಯೋಗ ಸಲುವಾಗಿನೂ ಭಾಳ ಜನ ಟ್ರೈ ಮಾಡಿದೇನ್ರಿ ನಾನು ಕಲಿಯಪ್ಪ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ ನಾನು ಅದನ್ನ ಇಂಟ್ರೆಸ್ಟ್ ತಗೋತಿದ್ರಲ್ಲ ಇವಾಗ ಒಬ್ರು ನಮ್ಮ ಬ್ರದರ್ ಕ್ಲಾಸ್ಮೇಟ್ ಗಂಗಾಧರ್ ಪಾಟೀಲ್ ಅಂತ ಹೇಳಿ ನಿಪ್ಪಾಣಿಗೆ ಇರ್ತಾರ್ರಿ ಅವ್ರು ನಂದು ನೋಡಿ ಅವರು ನಿಪ್ಪಾಣಿಗೆ ಅವರು ಸ್ವಲ್ಪ ಟ್ರೈ ಮಾಡಿ ಮಣ್ಣು ಅಂದ್ರು ಅವ್ರು ಸ್ವಲ್ಪ ನನಗೂ ಎಲ್ಲ ಯೋಗ ಮಾಡಕ್ ಇದು ಅನ್ಸಾಕತೈತ್ರಿ ಇಂಟ್ರೆಸ್ಟ್ ಬರ್ತೈತಿ ಮಾಡ್ತಾ ಇದ್ದೇನ್ರಿ ನಾನು ಯೋಗ ಅಂತ ಹೇಳಿ ನೀರ್ನಾಗ ಜಲಯೋಗ ಮಾಡ್ತಿದ್ದೇನ್ರಿ ಅಂತೇಳಿ ಬಂದು ಅವ್ರು ಹೇಳಿದ್ರು ಇನ್ನೊಮ್ಮೆ ಅವ್ರನ್ನ ಕರ್ಕೊಂಡು ನಾನು ಅವ್ರು ಕೂಡ ಮಾಡಿ ಅದ ವಿಡಿಯೋ ಮಾಡ್ಕೊಂಡು ಕಳ್ಸೋದು ಕಬ್ಬೂರ್ ಅವ್ರ ರೀ ನಿಪ್ಪಾಣಿ ಅಲ್ಲಿ ಜಾಬ್ ಮಾಡ್ತಿರೋ ಅಲ್ಲೇ ಸೆಟ್ಲ್ ಆಗ್ಯಾರ ಇಲ್ಲ ಅಂದ್ರೆ ಮೋಸ್ಟ್ಲಿ ಅಂದ್ರೆ ಅನುಕೂಲ ಅಂದ್ರೆ ನನಗೆ ಇಲ್ಲಿ ಬಾವಿದ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ನಾಗ ಅದು ಕಲ್ಸಕ್ ಅನುಕೂಲ ಆಗೋದಿಲ್ಲ ಯಾಕಂದ್ರೆ ನೀರು ಒಮ್ಮೊಮ್ಮೆ ಹೆಚ್ಚಿರೋದಿಲ್ಲ ಅದು ಒಂದು ನಮಗೆ ನಾನು ಜಲಸ್ತಂಭ ಅಂತ ನೀರ್ನಾಗ ನಿಲ್ತಾನಲ್ರಿ ಪೂರಾ ಅಲ್ಲಿ ಅಷ್ಟು ಇರೋದಿಲ್ರಿ ಒಂದು 5 ಫೂಟ್ ಇರುತ್ತೆ ನಮ್ ಕಾಲ್ ನೆಲಕ್ಕೆ ಹತ್ತೈತೆ ಅದು ಬಾವಿ ಆದ್ರೆ ಭಾಳ ಅನುಕೂಲ ಆಕೈತ್ರಿ ಮತ್ತೆ ಸ್ವಿಮ್ಮಿಂಗ್ ನಾನು ಹೆಚ್ಚಾಗಿ ಈಗ ಏನು 600 ಜನ ಕಲ್ಸಿನಲ್ರಿ ಎಲ್ಲರಿಗೂ ಬಾವಿ ಒಳಗೆ ಕಲ್ಸೀನಿ ಬಾವಿ ಒಳಗ ಮತ್ತೆ ಸಂಕೇಶ್ವರ್ಕಿದ್ದಾಗ ಹೊಳೆ ಒಳಗೆ ಕಲ್ಸಿ ಹಿರಣ್ಯಕೇಶಿ ಹೊಳೆಗೆ ಹೋಗಿದ್ರಿ ಅಲ್ಲಿ ಕಲ್ಸಿನ್ರಿ ಹಿಂಗೆಲ್ಲ ಘಟವರ್ಬಕ್ಕಿದ್ದಾಗೂ ಅಲ್ಲಿ ಬಾವಿ ಹೋಗಿದ್ರಿ ಅದು ಎಲ್ಲ ಡಾಕ್ಟರ್ಸ್ ಮಕ್ಕಳಿಗೆ ನಮ್ಗೆ ಅದ ಗ್ರೂಪ್ನಾಗ ಇದ್ದೀರಿ ಎಲ್ಲ ಡಾಕ್ಟರ್ಸ್ ಗ್ರೂಪ್ನಾಗನ ಅವ್ರು ಎಲ್ಲಾರು ಮಕ್ಕಳಿಗೆ ಕಲ್ಸೋದು ಗೊತ್ತಾಗಿ ಗೋಕಾಕ್ ಹೊಸಮನಿ ಡಾಕ್ಟರ್ ಅಂತ ಅದಾರ್ರಿ ಗಂಡ ಇಂತ ಇಬ್ರು ಡಾಕ್ಟರ್ ಅವ್ರು ಇಲ್ರಿ ನಮ್ಮ ಮಕ್ಳಿಗೆ ಕಲ್ಸ್ರಿ ಇಲ್ರಿ ನಾ ಗೋಕಾಕ್ ಬರಕ್ ಅನುಕೂಲ ಆಗೋದಿಲ್ರಿ ಇಲ್ರಿ ನಾವು ಘಟ್ಟಪ್ರಭಾಗ ಕಳಿಸ್ತೇವೆ ಹುಡುಗರ್ನ ಬೆಳಗ್ಗೆ ನೀವು ಸ್ವಲ್ಪ ಕಲಿಸ್ರಿ ಅನುಕೂಲ ಆಯ್ತು ಅಂತ ಹೇಳಿ ಅವ್ರು 7 ಗಂಟೆಗೆ ಅಂದ್ರೆ ಬರ್ತಿದ್ರಿ ಬಸ್ಸಿಗೆ ಹಿಡ್ಕೊಂಡು ಆಮೇಲೆ ಇಬ್ರು ಮಕ್ಕಳು ಕಳಿಸ್ತಿದ್ರು ಇಬ್ರು ಸ್ವಿಮ್ಮಿಂಗ್ ಕಲ್ತ್ರಿ ಅವರು ಇವತ್ತಿಗೂ ಅವ್ರು ನೆನೆಸ್ತಾರ್ರಿ ಸರ್ ನಮಗೆ ಸ್ವಿಮ್ಮಿಂಗ್ ಕಲಿಸಿದ್ರು ಅದು ಸ್ವಿಮ್ಮಿಂಗ್ ಅಂದ್ರೆ ಮಿನಿಮಮ್ ಒಂದು 15 ದಿವ್ಸನಾಗ ಕಲಿತಾರ್ರಿ ಯೋಗ ಸ್ವಲ್ಪ ಟೈಮ್ ತಗೋತೈತ್ರಿ ಅದನ್ನಕ್ಕೂ ಸ್ವಲ್ಪ ಅದನ್ನ ಟ್ರೈ ಮಾಡ್ತಾರ ಕರೆ ಮುಂದೆ ಕಂಟಿನ್ಯೂ ಮಾಡೋದು ಅದನ್ನ ಜನ ಅದಕ್ಕೆ ಟೈಮ್ ಕೊಡ್ತಾ ಇಲ್ರಿ ಈಗ ಗೊಜಗೋಜಿ ಸರ್ಗೆ ಬರೀ ಸ್ವಿಮ್ಮಿಂಗ್ ಬರ್ರಿ ಅಂದ್ರೆ ಬರಕ್ತಾ ಇರಲ್ರಿ ಮತ್ತೆ ಅದಕ್ಕೇನ್ ಇದನ್ನಿಲ್ರಿ ನನ್ನ ಯಾವ ದುಡ್ಡಿನ ಅಪೇಕ್ಷೆ ಇಲ್ಲ ಇದನ್ನಿಲ್ಲ ಅವ್ರು ಪೂರಾ ಮನಸ್ಸು ಕೊಟ್ಟು ಕಲಿಸ್ತೇನೆ ಅಂದ್ರೆ ನಾನು ಬೆಳಕಿ ಮತ್ ನನ್ನಿಂದ ಮುಂದೆ ವರಿಬೇಕು ಅನ್ನೋದು ನನ್ನ ಭಾಳ ಮನಸ್ಸಿದೆ ಮತ್ ನಾನು ಇನ್ನೊಂದು ಹೇಳೋದಂದ್ರ ರೀ ಅದ್ರೊಳಗೆ ಇನ್ನೂ ನಾನು ಇವತ್ತಿಗೂ ಹೊಸದು ಏನ್ರಿ ಕಲಿಬೇಕು ಅನ್ನೋದು ಅದ್ರೊಳಗೆ ಏನೇನ್ರಿ ಹೊಸ ಟ್ರೈ ಮಾಡ್ತಾ ಇದ್ದೆ ಅದು ಸಕ್ಸಸ್ ಆದ ಕೂಡಲೇ ನನಗೆ ಅಗ್ದಿ ಖುಷಿ ಆಕೈತಿ ನನಗೆ ಬಂತಲ್ಲ ಅಂತ ಆ ಥರ ಮನೆಯೊಳಗೆ ಏನು ಯೋಗ ಮಾಡ್ತಿದ್ದೆ ನಾವು ಅದೊಂದು ಸ್ಟೆಪ್ ನಿಜವಾಗಿ ಟ್ರೈ ಮಾಡ್ಕೊಂಡು ಹಿಂಗಾಗಿ ಮಾಡ್ಕೊಂಡು ಏನು ಸರ್ ಮಾಡಕ್ಕ ನಾನು ಕೇಳಿದ್ರಿ ನಮ್ಮ ಜೀವ ಹೋಗೋ ಮಟ್ಟ ಮಾಡ್ಕೊಂತಿರ್ಬೇಕು ಅದನ್ನೇ ನನ್ನ ವಯಸ್ಸಾತು ನಾ ಯಾಕೆ ಮಾಡ್ಬೇಕಂತದೇನೆ ಹಂಗೇನಿಲ್ರಿ ಮಾಡ್ಕೊಂತಿರೋದು ಮತ್ತೆ ನನಗೆ ಇವತ್ತು ಯೋಗ ಬಿಟ್ಟನಂದ್ರೆ ನಾ ಒಂಥರ ಡಲ್ ಆದಾಗ ಹಾಕೇನ್ರಿ ಯೋಗ ಮಾಡಿದ್ರೆ ನಾ ಇಡೀ ದಿವಸ ಎಲ್ಲ ಫ್ರೆಶ್ ಇರ್ತೀನಿ ಇನ್ನೊಂದು ನಮಗೆ ಹೇಳ್ತೀನಿ ಅಂದ್ರೆ ನಂದು ಊಟದ್ದನ್ನು ಕರೆಕ್ಟ್ ಟೈಮ್ ರೀ ಅಗ್ದಿ ಲಿಮಿಟ್ ಊಟ ರೀ ಅದರಿಂದನೇ ನನಗೆ ಭಾಳ ಇದಾಗತ್ತೆ ರೀ ಇದೇ ಟೈಮ್ದಾಗ ಟಿಫಿನ್ ತಗೊಳ್ಳೋದು ಇದೇ ಟೈಮ್ದಾಗ ಇದನ್ನ ತಗೊಳ್ಳೋದು ಹಿಂಗೆಲ್ಲ ನಾನು ಒಂದು ಸರ್ಕಿಲ್ ಚಾದ ಏನ್ ಕಾಫಿ ಚಾ ಅಂತ ಏನ್ ತಗೊಳ್ಳೋದನ್ನ ಇಲ್ಲ ಬೆಳಗ್ಗೆ ಏನೈತ್ರಿ ರೆಗ್ಯುಲರ್ ನಿಮ್ಗೆ ಹೇಳಿದಲ್ರಿ ಸ್ವಿಮ್ಮಿಂಗ್ ಹೋಗ್ಬೇಕಾದ್ರೆ ಸ್ವಲ್ಪ ಮಳಕಿ ಕಾಳ ಅಥವಾ ಏನ್ ನೆಲಗಡ್ಲಿ ಕಾಳು ತೊಗೊಂಡು ಹೋಗ್ತೇನೆ ಸ್ವಲ್ಪ ಬಿಸಿನೀರು ಲಿಂಬೆ ಹಣ್ಣು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಬೆಳಗ್ಗೆ ತೊಗೊಂಡು ಹೋಗ್ತಾನಲ್ಲ ಬಂದ ನಂತರ ಟಿಫಿನ್ ಆಸ್ ಯೂಶುವಲ್ ಏನು ಟಿಫಿನ್ ಇರ್ತೈತಿ ಮಾಡಿರ್ತೇನೆ ರೀ ಮಧ್ಯಾಹ್ನದಾಗ ಮಾತ್ರ ಏನ್ರಿ ಒಂದು ರೊಟ್ಟಿ ಸ್ವಲ್ಪ ಅನ್ನ ರೀ ಮತ್ತೆ ಸಾಯಂಕಾಲ ಸ್ವಲ್ಪ ನನ್ನ ರೂಢ ಐತಿಲ್ಲ ಚುನುಮರಿ ಸ್ವಲ್ಪ ತಿನ್ನೋದು ಆಮೇಲೆ 8 ಗಂಟೆ ಅಂದ್ರೆ ವಾಕಿಂಗ್ ಹೋಗಿ ಬಂದ ನಂತರ 6:15 ಸ್ವಲ್ಪ ತೊಗೊಂತೀನಿ ರೀ ಆಮೇಲೆ 8 ಗಂಟೆಗೆ ಒಂದು ಸ್ವಲ್ಪ ಹಣ್ಣೆ ಯಾವ್ದಾರೆ ಬೇಕಾದ ಒಂದು ಹಣ್ಣು ಸ್ವಲ್ಪ ಆಮೇಲೆ ರಾತ್ರಿ ಬರೀ 1 ಹೊತ್ತು 1:30 ರೊಟ್ಟಿ
ಅನ್ನ ತಗೊಳ್ಳೋದು ಇಷ್ಟ ನಮ್ದು ಡೈಲಿ. ಅದಕ್ಕೆಲ್ಲ ನಾ ಟೈಮ್ ಸೆಟ್ ಮಾಡ್ಕೊಂಡಿದ್ದೇನೆ ಸರ್. ಈ ಟೈಮ್ದಾಗ ನಾಷ್ಟ, ಈ ಟೈಮ್ದಾಗ ಊಟ, ಸಾಯಂಕಾಲ ಇದನ್ನ ಮತ್ತು ರಾತ್ರಿ ಎಷ್ಟೊತ್ತಿಗೆ ಊಟ ಅಂತ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಅದೇ ಥರ ಮಾಡ್ಕೊಂಡಿರ್ತೀನಿ. ಮತ್ತು ರಾತ್ರಿ ಊಟ ಆಗ್ಬೇಕು ಸ್ವಲ್ಪ ವಾಕಿಂಗ್ ಮಾಡ್ತೀನಿ ರೀ ನಾನು. ಇಲ್ಲೇ ಮನೆಯೊಳಗೆ ವಾಕಿಂಗ್ ಮಾಡಿ